ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಸೊ ಇವತ್ತು ನಾವು ಬ್ಯಾಂಕರ್ಸ್ ಆಬ್ಲಿಗೇಷನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ಸೊ ರೈಟ್ಸನ್ನು ನೋಡ್ತಾ ಹೋದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ಆಬ್ಲಿಗೇಷನ್ಸನ್ನು ನೋಡ್ತಾ ಹೋಗೋಣ ಅಂತ. ಸೊ ಆಬ್ಲಿಗೇಷನ್ಸು ನಿಮ್ಮ ಫಸ್ಟ್ ಚಾಪ್ಟರ್ಗೆ ಇರ್ತಕ್ಕಂಥ ಲಾಸ್ಟ್ ಕಾನ್ಸೆಪ್ಟ್ ಆಗಿದೆ. ಸೊ 1 or 2 ವಿಡಿಯೋಸ್ ಒಳಗೆ ಅಥವಾ ಇವತ್ತು ಅಥವಾ ನಾಳೆ ಒಳಗೆ ಇದು ಆಬ್ಲಿಗೇಷನ್ಸನ್ನು ಮುಗಿಸ್ಬಿಟ್ಟು ಸೊ ನಾನು ನಿಮಗೆ ಫಸ್ಟ್ ಚಾಪ್ಟರ್ದು PDF ಸೆಂಡ್ ಮಾಡ್ತಾ ಹೋಗ್ತೀನಿ. ಸೊ ದಟ್ ನೀವು ಅದನ್ನು ಬರ್ಕೋಬಹುದು ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಸೊ ಆಬ್ಲಿಗೇಷನ್ಸ್ ಅಂದರೆ ಗೊತ್ತು, ಏನು ಕೆಲಸ ಮಾಡಲೇಬೇಕು, ಅದನ್ನು ನಾವು ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ಈಗ ಆಬ್ಲಿಗೇಷನ್ ಅಂದರೆ ಜನರಲ್ಲಾಗಿ ಹೇಳ್ತಾ ಹೋಗ್ತೀನಿ. ಈಗೆಲ್ಲ ನೀವು ವ್ಯಾಕ್ಸಿನೇಷನ್ ತೊಗೊಳ್ಳೇಬೇಕು ಕಾಲೇಜಿಗೆ ಬರೋದಕ್ಕೆ, ಮೇ ಬಿ ಸ್ಟಾರ್ಟ್ ಆಗುತ್ತೆ ಈ ಮಂತು ಅಂತಂದರೆ. ಸೊ ನೀವೆಲ್ಲರೂ ವ್ಯಾಕ್ಸಿನೇಷನನ್ನು ತೊಗೊಂಡಿದ್ರೆ ಮಾತ್ರನೇ ಯು ಕ್ಯಾನ್ ಕಮ್ ಟು ದ ಕಾಲೇಜ್. ಸೊ ನೀವು ಕಾಲೇಜಿಗೆ ಬರಬೇಕು ಅಂತಂದರೆ ವ್ಯಾಕ್ಸಿನೇಷನನ್ನು ತೊಗೊಳ್ಳೇಬೇಕು. ಸೊ ಅದು ಆಬ್ಲಿಗೇಷನ್ನ ನಿಮಗೆ. ಓಕೆ. ಸೊ ಈ ಥರದೊಳಗೆ ಬ್ಯಾಂಕಿಗೆ ಅದರದ್ದೇ ಆದ ಆಬ್ಲಿಗೇಷನ್ಸ್ ಇದ್ದಾವೆ, ಯಾರಿಗೆ? ಕಸ್ಟಮರ್ಸಿಗೆ ಸಂಬಂಧಪಟ್ಟಂಗೆ. ಕೆಲವನ್ನ ಬ್ಯಾಂಕು ನಾನು ಇದನ್ನು ಮಾಡಲ್ಲ ಅಥವಾ ಇದನ್ನು ನಾನು ಒಪ್ಕೊಳ್ಳಲ್ಲ ಅಂತ ಹೇಳೋಕ್ಕೆ ಬರೋಲ್ಲ. ಬಿಕಾಸ್ ದೇ ಆರ್ ಹ್ಯಾವಿಂಗ್ ಆಬ್ಲಿಗೇಷನ್ಸ್. ಆ ಥರದವ್ರದ್ದು ಒಂದು ಆಬ್ಲಿಗೇಷನ್ಸನ್ನು ಮಾಡ್ಕೊಂಡಿದ್ದಾರೆ. ಸೊ ಏನು ಆಬ್ಲಿಗೇಷನ್ಸು ಅನ್ನೋದನ್ನು ನೋಡ್ತಾ ಹೋಗೋಣ ಅಂತ. ಸೊ ಫಸ್ಟ್ ಆಬ್ಲಿಗೇಷನ್ ನೋಡ್ರಿ, ಬ್ಯಾಂಕರ್ಸ್ ಆಬ್ಲಿಗೇಷನ್ ಟು ಆನರ್ ಕಸ್ಟಮರ್ ಚೆಕ್ಸ್. ಸೊ ಕಸ್ಟಮರ್ ಚೆಕ್ಸನ್ನು ನಾವಿಲ್ಲಿ ಆನರ್ ಮಾಡ್ತಾ ಹೋಗ್ಬೇಕಂತ ಬ್ಯಾಂಕ್ಸು. ಸೊ ಎರಡನೇದು ಬ್ಯಾಂಕರ್ ಆಬ್ಲಿಗೇಷನ್ಸ್ ಟು ಮೇಂಟೈನ್ ಸೀಕ್ರೆಸಿ ಆಫ್ ಕಸ್ಟಮರ್ಸ್ ಅಕೌಂಟ್. ಸೊ ಕಸ್ಟಮರ್ ಅಕೌಂಟ್ಸನ್ನು ಏನಿದ್ದಾವೆ ಸೊ ಅದನ್ನು ನಾವು ಸೀಕ್ರೆಟಾಗಿ ಇಡಬೇಕಂತ. ಸೊ ನೆಕ್ಸ್ಟು ಆಬ್ಲಿಗೇಷನ್ ಟು ರಿಸೀವ್ ಚೆಕ್ಸ್ ಆ್ಯಂಡ್ ಅದರ್ ಇನ್ಸ್ಟ್ರೂಮೆಂಟ್ ಫಾರ್ ಕಲೆಕ್ಷನ್. ಸೊ ಕಲೆಕ್ಷನ್ನಿಗೆ ಸಂಬಂಧಪಟ್ಟಂಗೆ ಚೆಕ್ಸು ಮತ್ತು ಅದರ್ ಇನ್ಸ್ಟ್ರೂಮೆಂಟ್ಸು, DD ಆಗಿರ್ಬೋದು, RTGS ಆಗಿರ್ಬೋದು. ಸೊ ಇದನ್ನು ನೀವು ಕಲೆಕ್ಟ್ ಮಾಡ್ತಕ್ಕಂಥದ್ದು ಬ್ಯಾಂಕಿನ ಆಬ್ಲಿಗೇಷನ್ ಆಗಿರುತ್ತೆ. ಸೊ ನೆಕ್ಸ್ಟು ಆಬ್ಲಿಗೇಷನ್ ಟು ಆನರ್ ಚೆಕ್ಸ್ ಆಫ್ ಕಸ್ಟಮರ್ಸ್ ಅಕ್ರಾಸ್ ದ ಕಂಟ್ರಿ. ಸೊ ಕಸ್ಟಮರು ಏನಪ್ಪ ಅಂತಂದರೆ ಇದೇ ಬ್ಯಾಂಕ್ ಒಳಗೆ ಅಥವಾ ಇದೇ ಬ್ರಾಂಚ್ ಒಳಗೆ ಅಕೌಂಟ್ ಇರಬೇಕು ಅಂತಿಲ್ಲ. ಅಥವಾ ದಾವಣಗೆರೆಗೆ ಈಗ ಮಂಡಿಪೇಟೆ ಬ್ರಾಂಚಿಂದು ವಿದ್ಯಾನಗರ ಬ್ರಾಂಚಿಗೆ ಹಾಕಬೇಕು ಅಷ್ಟೇ ಇಲ್ಲ. ಸೊ ನೀವು ಎಲ್ಲಿ ಬೇಕಾದರೂ ಕರ್ನಾಟಕದ ಬೆಂಗಳೂರಿನಾಗ ಎಲ್ಲೋ ಒಂದು ಚೆಕ್ ಇತ್ತು, ಅದನ್ನು ನಿಮಗೆ ಬರೆದಿದ್ರು ಅಂತಂದರೆ ನೀವು ದಾವಣಗೆರೆಗೆ ಯಾವುದೋ ಒಂದು ಅಕೌಂಟ್ ಒಳಗೆ ಅಥವಾ ಯಾವುದೋ ಒಂದು ಬ್ರಾಂಚ್ ಒಳಗೆ ನೀವು ಕಲೆಕ್ಷನ್ಗೆ ಹಾಕ್ಬೋದು. ಸೊ ಈ ಥರದ್ದು ಆಬ್ಲಿಗೇಷನ್ಸ್ ಯಾವ ದೇಶದೊಳಗೆ ಎಲ್ಲಿ ಬೇಕಾದರೂ ಮಾಡ್ತಾ ಹೋಗ್ಬೋದು. ಆಬ್ಲಿಗೇಷನ್ಸ್ ಟು ಗಿವ್ ರೆಸ್ಪಾನ್ಸಿಬಲ್ ನೋಟಿಸ್ ಬಿಫೋರ್ ಕ್ಲೋಸಿಂಗ್ ದ ಕಸ್ಟಮರ್ ಅಕೌಂಟ್. ಸೊ ಬ್ಯಾಂಕು ಕಸ್ಟಮರ್ ಅಕೌಂಟನ್ನು ಕ್ಲೋಸ್ ಮಾಡ್ತಾ ಇದೆ ಅಂತಂದರೆ ಅದನ್ನು ಕಸ್ಟಮರ್ಗೆ ಇನ್ಫಾರ್ಮೇಷನನ್ನು ನಾವು ಪಾಸ್ ಆನ್ ಮಾಡಬೇಕು. ಅನ್ಲೆಸ್ ಅಂಟಿಲ್ ನೀವು ಬ್ಯಾಂಕಿಗೂ ಕಸ್ಟಮರ್ಗೆ ಇನ್ಫಾರ್ಮೇಷನನ್ನು ಪಾಸ್ ಆನ್ ಮಾಡೋದಲ್ಲೇ ಇದ್ದರೆ ಸೊ ದೆನ್ ಇಟ್ ವಿಲ್ ಬಿ ಎನ್ ಪ್ರಾಬ್ಲಮ್. ಈಗ ಫಾರ್ ಎಕ್ಸಾಂಪಲ್ ಈಗ ಕೆಲವು ಬ್ಯಾಂಕ್ಗಳು ಹೇಳ್ತಾರೆ ಮಿನಿಮಮ್ ಬ್ಯಾಲೆನ್ಸ್ ಇರ್ದಲ್ಲೇ ಇದ್ದರೆ ವಿ ವಿಲ್ ಕ್ಲೋಸ್ ದ ಅಕೌಂಟ್ ಅಂತ. ಸೊ ಕೆಲವು ಬ್ಯಾಂಕ್ಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಮಿನಿಮಮ್ 6 months ನೀವು ಯಾವುದೇ ಟ್ರಾನ್ಸಾಕ್ಷನನ್ನು ಮಾಡೋದಲ್ಲೇ ಇದ್ದರೆ ವಿ ವಿಲ್ ಕ್ಲೋಸ್ ದ ಅಕೌಂಟ್ ಅಂತ. ಸೊ ಈ ಥರದೊಳಗೆ ಏನಪ್ಪ ಅಂತಂದ್ರೆ ಬ್ಯಾಂಕ್ಗಳಿಗೆ ನೀವು ಕ್ಲೋಸನ್ನು ಮಾಡ್ತಾ ಇದ್ದೀರಾ ಅಂತಂದರೆ ಯು ಹ್ಯಾವ್ ಟು ಗಿವ್ ನೋಟಿಸ್. ಕಸ್ಟಮರ್ಗೆ ನೀವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ನೋಟಿಸನ್ನು ಕೊಡ್ತಾ ಹೋಗ್ಬೇಕಾಗತ್ತೆ. ಸೊ ಆ ನೋಟಿಸ್ ಕೊಟ್ಟು ಅದಾದಮೇಲೆ ನೀವೇನು ಮಾಡ್ಬೋದು ಅಂತಂದರೆ ಯು ಕ್ಯಾನ್ ಕ್ಲೋಸ್ ದ ಅಕೌಂಟ್. ಸೊ ನೀವು ನೋಟಿಸನ್ನು ಕೊಡದಲ್ಲೇ ಮುಂಚಿನ ಅಕೌಂಟನ್ನು ಕ್ಲೋಸ್ ಮಾಡ್ತೀರಾ ಅಂತಂದರೆ ಅದಾಗಲ್ಲ. ಓಕೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಒಂದೊಂದೇ ಆಬ್ಲಿಗೇಷನ್ಸನ್ನು ನೋಡ್ತಾ ಹೋಗೋಣ ಅಂತ. ಸೊ ಮೊದಲನೇ ಆಬ್ಲಿಗೇಷನ್ ಯಾವುದಪ್ಪ ಅಂತಂದರೆ ಬ್ಯಾಂಕ್ ಆಬ್ಲಿಗೇಷನ್ ಟು ಆನರ್ ಕಸ್ಟಮರ್ಸ್ ಚೆಕ್ಸ್. ಚೆಕ್ಕನ್ನು ಆನರ್ ಮಾಡಬೇಕಂತೆ ಬ್ಯಾಂಕ್ಸು. ಸೊ ಅದು ನೋಡ್ತಾ ಹೋಗೋಣಂತೆ. ದ ಬೇಸಿಕ್ ಕಾಂಟ್ರಾಕ್ಟ್ ಬಿಟ್ವೀನ್ ದ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ಸ್ ಈಸ್ ದ್ಯಾಟ್ ವೆನ್ ಎವರ್ ಎ ಕಸ್ಟಮರ್ ಡಿಮ್ಯಾಂಡ್ ಟು ಪೇ ನೀಡ್ ಟು ಬಿ ಮೇಡ್ the drawee a check having sufficient funds the drawer in his hands must pay the checks when duty required to do so. In the default of such payment most component drawer for any losses or damages caused by such default banker must honor customer's check to draw on his ಪ್ರೊವೈಡೆಡ್. ಸೊ ಏನಪ್ಪ ಅಂತಂದ್ರೆ ಬ್ಯಾಂಕರು ಮತ್ತು ಕಸ್ಟಮರ್ ನಡುವೆ ಒಂದು ಒಪ್ಪಂದ ಆಗಿರ್ತದೆ. ಇಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡಬೇಕಾದ್ರೆ ಏನಪ್ಪ ಅಂತಂದರೆ ಸೊ ನೀವು ನಮ್ಮ ಚೆಕ್ಗಳನ್ನು ಆನರ್ ಮಾಡಬೇಕು, ಯಾರು ಬ್ಯಾಂಕರ್ಗಳು. ಸೊ ಅಂತ ಒಪ್ಪಿಗೆ ಆಗಿರ್ತದೆ. ಸೊ ಆ ಆಧಾರದ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ
ಅಕೌಂಟನ್ನು ಓಪನ್ ಮಾಡಿರ್ತೀವಿ. ಆದರೆ ಬ್ಯಾಂಕ್ ಒಂದು ಕಂಡೀಷನನ್ನು ಹೇಳುತ್ತೆ, ಯು ಶುಡ್ ಹ್ಯಾವ್ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇನ್ ಯುವರ್ ಅಕೌಂಟ್. ಚೆಕ್ ಕೊಡ್ತಿದ್ದಾರ ಅಂತಂದರೆ ನಿಮ್ಮ ಅಕೌಂಟ್ ಒಳಗೆ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದ್ದರೆ ಮಾತ್ರ ನಾವು ಆ ಚೆಕ್ಗಳನ್ನು ಆನರ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಅಂದರೆ ಏನಪ್ಪ ಅಂತಂದರೆ ಬ್ಯಾಂಕು ಒಂದು ಒಬ್ಲಿಗೇಷನನ್ನು ಮಾಡ್ಕೊಂಡಿರುತ್ತೆ. ಸೊ ಅದೇ ರೀತಿ ಕಸ್ಟಮರ್ಸು ಒಬ್ಲಿಗೇಷನ್ಸನ್ನು ಮಾಡ್ಕೊಂಡಿರ್ತಾರೆ. ಮೊದಲನೇ ಅಬ್ಲಿಗೇಷನ್ ಏನಪ್ಪ ಅಂತಂದರೆ ಅವ್ರು ಹೇಳ್ತಾ ಹೋಗ್ತಾರೆ, ಸಫಿಷಿಯನ್ಸಿ ಆಫ್ ಫಂಡ್ಸ್ ಅಂತ ಹೇಳ್ತಾ ಹೋಗ್ತಾರೆ. ದ ಬ್ಯಾಂಕರ್ಸ್ ಒಬ್ಲಿಗೇಷನ್ ಟು ಹಾನರ್ ದ ಕಸ್ಟಮರ್ಸ್ ಚೆಕ್ ವಿಲ್ ಅರೈಸ್ ಓನ್ಲಿ ವೆನ್ ದ ಬ್ಯಾಂಕರ್ ಆ್ಯಸ್ ಕಸ್ಟಮರ್ಸ್ ಫಂಡ್ at least equal to the amount of checks while determining sufficient funds of the customers funds which the banker may have in other accounts. ಸೊ ಸಫಿಷಿಯೆಂಟು ಫಂಡ್ಸ್ ಇರಬೇಕು ಅಂತ ಹೇಳ್ತಾ ಹೋಗ್ತಿದ್ದಾರೆ. ಬ್ಯಾಂಕರ್ದು ಏನಪ್ಪ ಕಂಡೀಷನ್ನು ಅಂತಂದರೆ, ನೀವು ಚೆಕ್ಕನ್ನು ಕೊಡ್ತಾ ಇದ್ದೀರಾ ಅಂತಂದರೆ, ಸೊ ನೀವೇನು ಅಮೌಂಟಿಗೆ ಚೆಕ್ಕನ್ನು ಕೊಡ್ತಾ ಇದ್ದೀರಾ, ಸೊ ಅಷ್ಟು ಅಮೌಂಟು ಈಕ್ವಲ್ ಟು ದ್ಯಾಟ್, ಸೊ ಅಷ್ಟು ಅಮೌಂಟು ನಮ್ಮ ಬ್ಯಾಂಕಿನ ಅಕೌಂಟ್ ಒಳಗೆ ಇರಬೇಕು ಅಂತ ಹೇಳ್ತಿದ್ದಾರೆ. ಬ್ಯಾಂಕ್ ಅಕೌಂಟ್ ಒಳಗೆ ಅಷ್ಟು ಅಮೌಂಟ್ ಇದ್ದರೆ ಯು ಕ್ಯಾನ್ ಗಿವ್ ದ ಚೆಕ್ ಅಂತ ಹೇಳ್ತಿದ್ದಾರೆ. ಚೆಕ್ಕನ್ನು ನೀವು ಕೊಡ್ಬೋದು, ಸೊ ನಾವು ಅದನ್ನು ಪಾಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಿಚ್ ಹ್ಯಾವ್ ನಾಟ್ ಬೀನ್ ಕಲೆಕ್ಟೆಡ್ ಆರ್ ನಾಟ್ ಬೀನ್ ಟೇಕನ್ ಇನ್ ಟು ಅಕೌಂಟ್, ದ ಒಬ್ಲಿಗೇಷನ್ಸ್ ಟು ಆನರ್ ಕಸ್ಟಮರ್ ಚೆಕ್ ಮೇ ಬಿ ಎಕ್ಸ್ಟೆಂಡೆಡ್ ಟು the amount of overdraft which the banker may have implied agreed to sanction to the customer. ಸೊ ಅಂದರೆ ಈಗ ನೀವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಒಳಗೆ ಯಾವುದೋ ಅಮೌಂಟ್ ಕಲೆಕ್ಷನ್ಗೆ ಹಾಕಿರ್ತೀರ ಚೆಕ್ಕು, ಅದಿನ್ನೂ ಕಲೆಕ್ಷನ್ ಆಗಿಲ್ಲ ಅಂತಂದರೆ ಬ್ಯಾಂಕು ಅಮೌಂಟನ್ನು ಕೊಡೋಲ್ಲ. ಅದ್ರ ಜೊತೆಗೆ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ, ನೀವು ಓವರ್ ಡ್ರಾಫ್ಟ್ ಫೆಸಿಲಿಟಿ ಏನಾದರೂ ಮಾಡ್ಕೊಂಡಿದ್ರೆ, ಬ್ಯಾಂಕಿನ ಜೊತೆಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿ ಏನಾದರೂ ಮಾಡ್ಕೊಂಡಿದ್ರೆ, ಸೊ ಅವಾಗ ಬೇಕಿದ್ರೆ ಬ್ಯಾಂಕರ್ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಅಮೌಂಟನ್ನು ನಿಮಗೆ ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಎಷ್ಟು ಅಮೌಂಟು ನೀವೇನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀರೋ ಅಥವಾ ಅಗ್ರಿ ಮಾಡ್ಕೊಂಡಿರ್ತೀರೋ ಬ್ಯಾಂಕ್ ಜೊತೆಗೆ, ಸೊ ಅಷ್ಟು ಅಮೌಂಟನ್ನು ನಾವು ಬೇಕಿದ್ರೆ ನಿಮಗೆ ಸ್ಯಾಂಕ್ಷನ್ ಮಾಡ್ತಾ ಹೋಗ್ತೀವಿ ಓವರ್ ಡ್ರಾಫ್ಟ್ ಒಳಗೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟು ಅಪ್ಲಿಕಬಿಲಿಟಿ ಆಫ್ ಫಂಡ್ಸ್. ದ ಫಂಡ್ಸ್ ಮಸ್ಟ್ ಬಿ ಅವೈಲಬಲ್ ಫಾರ್ ದ ಚೆಕ್ಸ್ ಡ್ರಾನ್. In case of the customers has drawn a check against the one account having sufficient funds, the banker cannot debit it to other account where is sufficient funds unless the customer asks for it. For instance, customers having sufficient funds in the current account cannot presume that to check drawn by him honored by bank because he has fixed deposit with his bank. ಇಲ್ಲಿ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದ್ರೆ ಭಾಳ ಚೆನ್ನಾಗಿತ್ತು ನೋಡ್ರಿ. ಏನು ಅಪ್ಲಿಕಬಿಲಿಟಿ ಆಫ್ ಫಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ಲು ನೀವು ಬ್ಯಾಂಕ್ ಒಳಗೆ ಒಂದು ಕರೆಂಟ್ ಅಕೌಂಟನ್ನು ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ರಿ. ಕರೆಂಟ್ ಅಕೌಂಟ್ ಒಳಗೆ ನಿಮಗೆ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲ, ನೀವೇನು ಚೆಕ್ಕನ್ನು ಕೊಟ್ಟಿದ್ದೀರಾ, ಸೊ ಅದನ್ನು ಆನರ್ ಮಾಡೋಷ್ಟು ಬ್ಯಾಲೆನ್ಸ್ ಇಲ್ಲ. ಸೊ ಈಗ ಬ್ಯಾಲೆನ್ಸ್ ಯಾವುದ್ರೊಳಗೈತೆ ಅಂತಂದರೆ ನಿಮ್ಮದು ಫಿಕ್ಸೆಡ್ ಡೆಪಾಸಿಟ್ ಒಳಗೈತೆ. ನೀವು ಮೌಖಿಕ ಅಥವಾ ಬ್ಯಾಂಕಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಸೊ ಕಸ್ಟಮರೇ ಅದನ್ನು ಟ್ರಾನ್ಸ್ಫರ್ ಮಾಡಿರಿ ಅಂದರೆ ಮಾತ್ರ ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಬ್ಯಾಂಕ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತದೆ. ಸೊ ಇಲ್ಲ, ನೀವೇನೂ ರಿಕ್ವೆಸ್ಟ್ ಮಾಡಿಲ್ಲ ಆ್ಯಸ್ ಎ ಕಸ್ಟಮರ್ ಅಂತಂದರೆ ಬ್ಯಾಂಕು ಸೊ ಕಸ್ಟಮರ್ ಏನೋ ಒಂದು ಅಕೌಂಟ್ನಾಗ ಇರ್ತಕ್ಕಂಥ ಅಮೌಂಟನ್ನು ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರು ಮಾಡಲ್ಲ, ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರು ಮಾಡಲ್ಲ. ಓಕೆ. ಸೊ ನೆಕ್ಸ್ಟು banker delay required to pay. This means that bank check is complete in all respects and is present during the bank hours. The check should not be post dated, as banker is also not bound to pay check which does not bear the date of issue, or in the case of joint account it is not signed by the all joint account holders. ಸೊ ಏನಪ್ಪ ಅಂತಂದ್ರೆ ಬ್ಯಾಂಕರು ಡಿಲೇ ಮಾಡ್ಬೋದು ಪೇಮೆಂಟನ್ನು. ಯಾವಾಗ ಅಂತಂದರೆ ಫಾಲೋಯಿಂಗ್ ಸರ್ಕಮ್ಸ್ಟೆನ್ಸಸ್ ಒಳಗೆ.
ನಿಮ್ದೆಲ್ಲ ಚೆಕ್ಕು ಕರೆಕ್ಟ್ ಇದ್ದು ಬ್ಯಾಂಕ್ ಅವರೊಳಗೆ ನೀವು ಪ್ರೆಸೆಂಟ್ ಮಾಡಿದ್ರೆ ಬ್ಯಾಂಕು ಡಿಲೇ ಮಾಡೋಕ್ಕೆ ಬರೋಲ್ಲ ಅದನ್ನು. ಯಾವಾಗ ಡಿಲೇ ಮಾಡ್ಬೋದು ಅಂತಂದರೆ ಪೋಸ್ಟ್ ಡೇಟೆಡ್. ಈಗ ನಾಳೆ ಡೇಟಿನ ಚೆಕ್ಕನ್ನು ಇವತ್ತು ಪ್ರೆಸೆಂಟ್ ಮಾಡಿದ್ರೆ ಬ್ಯಾಂಕು ಅದನ್ನು ಆನರ್ ಮಾಡಲ್ಲ. ಸೊ ನಾಳೆನೇ ನೀವು ಅದನ್ನು ಪ್ರೆಸೆಂಟ್ ಮಾಡಿದ್ರೆ ಮಾತ್ರ ಎಲ್ಲನೂ ಕರೆಕ್ಟ್ ಇದೆ, ಅಮೌಂಟ್ ಕರೆಕ್ಟ್ ಇದೆ, ಅಮೌಂಟ್ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇರುತ್ತೆ, ಚೆಕ್ಕನ್ನು ಸೈನ್ ಮಾಡಿದ್ದೀರಾ, ಎಲ್ಲನೂ ಆಗಿದೆ. ಸೊ ಆದರೂ ಬ್ಯಾಂಕ್ ಆನರ್ ಮಾಡಲ್ಲ. ಯಾಕೆ ಅಂತಂದರೆ ಅದು ನಾಳೆ ಡೇಟಿನ ಚೆಕ್ಕು ಇವತ್ತು ಕೊಟ್ಟಿದ್ದೀರಾ ನೀವು, ಸೊ ಹಂಗಾಗಿ ಅದನ್ನು ಆನರ್ ಮಾಡಲ್ಲ. ಸೊ ಇಲ್ಲ ಅಂತಂದರೆ ಈಗ ಒಂದು ಕೆಲಸ ಮಾಡ್ಬೋದು, ಬ್ಯಾಂಕು ಈಗ ಜಾಯಿಂಟ್ ಅಕೌಂಟ್ ಇದ್ದಾಗ ಸೊ ಒಬ್ಬ ಮೆಂಬರು ಸೈನ್ ಮಾಡಿ ಇನ್ನೊಬ್ಬ ಮೆಂಬರ್ ಸೈನ್ ಮಾಡಿಲ್ಲ ಅಂತಂದರೆ ಅವಾಗ ಬ್ಯಾಂಕ್ ಏನು ಮಾಡ್ಬೋದು ಅಂತಂದರೆ ಅದನ್ನು ಅಕ್ಸೆಪ್ಟ್ ಮಾಡದಲ್ಲೇ ಬಿಟ್ಟು ಬಿಡಬಹುದು. ಸೊ ನೆಕ್ಸ್ಟ್ ಲಾಸ್ಟ್ ಒಂದಿದೆ, ಪ್ರೆಸೆಂಟೆಡ್ ವಿತಿನ್ ದ ರೆಸ್ಪಾನ್ಸಿಬಲ್ ಟೈಮ್. ಚೆಕ್ ಮೆಂಟ್ ಈಸ್ ಇಮಿಡಿಯೇಟ್ಲಿ ಪೇಮೆಂಟ್ ಆ್ಯಂಡ್ ದೇರ್ ಫೋರ್ it should be presented within the responsible time of issue. Check becomes stale in case it is not presented within the 3 months of its issue. Similarly, the check must be presented before due date in case of post dated checks. ಏನಪ್ಪ ಅಂತಂದರೆ ರೆಸ್ಪಾನ್ಸಿಬಲ್ ಟೈಮ್ ಒಳಗೆ ನೀವು ಪ್ರೆಸೆಂಟ್ ಮಾಡಬೇಕು ಚೆಕ್ಸನ್ನು ಅಂತ ಹೇಳ್ತಾ ಹೋಗ್ತಾರೆ. ಈ ಚೆಕ್ಕಿಗೂ ಲೈಫ್ ಟೈಮ್ ಇದೆ. ಲೈಫ್ ಟೈಮ್ ಅಂತಂದರೆ ಯೂಶ್ವಲಾಗಿ ನೀವು ಚೆಕ್ಕನ್ನು ಡೇಟನ್ನು ಮೆನ್ಷನ್ ಮಾಡಿದ್ಮೇಲೆ 3 ಮಂತ್ಸ್ ಒಳಗೆ ಅಂದರೆ 90 ಡೇಸ್ ಒಳಗೆ ನೀವು ಅದನ್ನು ಪ್ರೆಸೆಂಟ್ ಮಾಡಬೇಕು ಬ್ಯಾಂಕಿಗೆ. 90 ಡೇಸ್ ಒಳಗೆ ಪ್ರೆಸೆಂಟ್ ಮಾಡ್ದಲೇ ಇದ್ದರೆ ದ ಚೆಕ್ ವಿಲ್ ನಾಟ್ ಬಿ ವ್ಯಾಲಿಡ್. ಸೊ ಅದನ್ನು ವ್ಯಾಲಿಡಿಟಿಯನ್ನು ಕಳ್ಕೊಂಬಿಡುತ್ತೆ ಸೊ ಚೆಕ್ಕು. ಸೊ ಆಮೇಲೆ ನೀವು 3 ತಿಂಗಳಾದಮೇಲೆ ಅದನ್ನು ನೀವೇನಾದರೂ ಪ್ರೆಸೆಂಟ್ ಮಾಡಿದ್ರೆ ಬ್ಯಾಂಕು ಡಿನೇ ಮಾಡ್ಬೋದು ಅದನ್ನು ಪೇಮೆಂಟನ್ನು ಮಾಡೋದಕ್ಕೆ ಡಿನೇ ಮಾಡ್ಬೋದು. ಯಾಕೆ ಅಂದರೆ ಸೊ ಅದ್ರದ್ದು ಟೈಮ್ ಡ್ಯೂರೇಷನ್ ಇರೋದೆ 3 ಮಂತ್ಸ್ ಮಾತ್ರ ಇರುತ್ತೆ. ಸೊ ಅದಾದಮೇಲೆ ನೀವೇನಾದರೂ ಪ್ರೆಸೆಂಟನ್ನು ಚೆಕ್ ಮಾಡಿದ್ರೆ ಬ್ಯಾಂಕು ಅದಕ್ಕೆ ಪೇಮೆಂಟನ್ನು ಮಾಡಲ್ಲ. ಓಕೆ. ಸೊ ಅದೇ ರೀತಿ ಟೈಮ್ ಡ್ಯೂರೇಷನ್ನು ಬರೀ ಲೇಟ್ ಪೇಮೆಂಟಿಗೆ ಅಷ್ಟೇ ಅಲ್ಲ, ನೀವು ಅರ್ಲಿ ಡೇಟಿಗೂ ಹೋಗೋಗಿಲ್ಲ. ಲಾಸ್ಟ್ ಪಾಯಿಂಟ್ ಒಳಗೆ ಹೇಳಿದೆ ನಾನು, ಏನಪ್ಪ ಅಂತಂದರೆ ಇವತ್ತಿನ ಡೇಟಿನ ಚೆಕ್ ಅಥವಾ ನಿಮ್ಗೆ ಯಾರು ಪೋಸ್ಟ್ ಡೇಟೆಡ್ ಚೆಕ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ರಿ. 10ನೇ ತಾರೀಕು ನಿಮಗೆ ಚೆಕ್ 5ನೇ ತಾರೀಕಿಗೆ 10ನೇ ತಾರೀಕಿನ ಚೆಕ್ ಕೊಟ್ಟಾರೆ ಅಂತಂದರೆ ನೀವು ಬ್ಯಾಂಕ್ ಹತ್ರಕ್ಕೆ ಹೋಗಿ ನಮಗೆ 10ನೇ ತಾರೀಕು ಕೊಡಬೇಕಾಗಿರೋ ದುಡ್ಡು ಇವತ್ತೇ ಕೊಡ್ರಿ ಅಂತಂದರೆ ಬ್ಯಾಂಕ್ ಕೊಡಲ್ಲ ಅದನ್ನು. ಯಾಕೆ ಅಂತಂದರೆ ಸೊ ಅದನ್ನು ಡಿನೇ ಮಾಡುತ್ತೆ ಪೇಮೆಂಟನ್ನು. ಅಥವಾ ಪೋಸ್ಟ್ ಡೇಟೆಡು 3 ತಿಂಗಳಾದಮೇಲೂ ಚೆಕ್ ಪ್ರೆಸೆಂಟ್ ಮಾಡಿದ್ರು ಕ್ಯಾಶ್ ಆಗೋಲ್ಲ. ಪ್ರೀ ಡೇಟೆಡ್ ಅಂದರೆ 1 ವಾರಕ್ಕಿಂತ ಮುಂಚೆನೇ ನೀವು ಅದನ್ನು ಪ್ರೆಸೆಂಟ್ ಮಾಡಿದ್ರು ಕ್ಯಾಶು ಆಗಲ್ಲ. ಓಕೆ. ಸೊ ದೀಸ್ ಆರ್ ಸಮ್ ಆಫ್ ದ ಬ್ಯಾಂಕರ್ಸ್ ಆಬ್ಲಿಗೇಷನ್ಸ್. ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಇದನ್ನು ನಾನು ಮುಗಿಸ್ಬಿಡ್ತೀನಿ. ಸೊ ದ್ಯಾಟ್ ನಿಮಗೆ ಫಸ್ಟ್ ಚಾಪ್ಟರ್ ಮುಗಿದೋಗುತ್ತೆ. ಸೊ ಅದಕ್ಕೆ ನಿಮಗೆ PDF ನಾನು ಕಳಿಸ್ತಾ ಹೋಗ್ತೀನಿ. ಇನ್ ಕೇಸ್ ನಿಮಗೇನಾದರೂ ಅರ್ಥ ಆಗ್ದಲ್ಲಿದ್ರೆ ಯು ಕ್ಯಾನ್ ಕಾಲ್ ಮೀ ಆ್ಯಂಡ್ ಆಸ್ಕ್ ಮೀ.